ಸ್ನೇಹಿತರೆ ನಮಸ್ಕಾರ. ಒಂದು ಕಡೆ ರೇಣುಕಾ ಸ್ವಾಮಿಯದ್ದು ಒಂದು ರೀತಿಯಾದಂಥ ಕಣ್ಣೀರಿನ ಕತೆ ಆದರೆ ಮತ್ತೊಂದು ಕಡೆ ದರ್ಶನ್ ಕುಟುಂಬದ್ದು ಮತ್ತೊಂದು ರೀತಿಯಾದಂಥ ಕಣ್ಣೀರಿನ ಕತೆ. ದರ್ಶನ್ ಏನೋ ಈಗಾಗಲೇ ಹತ್ಯೆ ಮಾಡಿದಂಥ ಕೇಸ್ನಲ್ಲಿ ಜೈಲು ಸೇರಿ ಜೈಲು ಹಕ್ಕಿಯಾಗಿದ್ದರೆ, ಇಲ್ಲಿ ಹತ್ಯೆಯಾದಂತಹ ಕುಟುಂಬದ ಅಂದರೆ ಸಂತ್ರಸ್ತ ಕುಟುಂಬದ ರೇಣುಕಾ ಸ್ವಾಮಿಯ ಮನೆಯವರು ಮತ್ತು ದರ್ಶನ್ ಕುಟುಂಬದಲ್ಲಿ ವಿಜಯಲಕ್ಷ್ಮಿ ಮತ್ತು ದರ್ಶನ್ ಅವರ ಮಗ ವಿನೀಶ್, ಇವರ ನೋವನ್ನು ಅಥವಾ ಇವರ ಕಣ್ಣೀರನ್ನು ಒರೆಸೋದು ಯಾರು ಅನ್ನುವಂತಹ ಪ್ರಶ್ನೆ ಇವಾಗ ಕಾಡ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ನಟ ದರ್ಶನ್ ಮಾಡಿದಂಥ ತಪ್ಪಿನಿಂದ ಎರಡು ಕುಟುಂಬಗಳು ಅಥವಾ ಎರಡು ಹೆಣ್ಮಕ್ಳು ನಿತ್ಯ ನೋವನ್ನು ಅನುಭವಿಸ್ತಿದ್ದಾರೆ. ಅವರ ನೋವನ್ನು, ಅವರ ಕಣ್ಣೀರನ್ನು, ಅವರ ಟೆನ್ಷನ್ಸನ್ನು ಬಹುಶಃ ಯಾರಿಂದನೂ ಕೂಡ ದೂರ ಮಾಡೋದಕ್ಕೆ ಸಾಧ್ಯವಾಗ್ತಿಲ್ಲ. ಹಾಗಾದರೆ ಈ ಎರಡು ಹೆಣ್ಣುಮಕ್ಕಳ ಇವತ್ತಿನ ಪರಿಸ್ಥಿತಿ ಹೇಗಿದೆ? ಇಲ್ಲಿ ಇವರ ತೆವಲಿಗೆ ಅಲ್ಲಿ ಪಾಪದ ಹೆಣ್ಣುಮಕ್ಕಳು ಅನುಭವಿಸ್ತಿರುವಂಥ ವೇದನೆ ಯಾವ ರೀತಿಯಾದದ್ದು ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಆಕೆ ತುಂಬು ಗರ್ಭಿಣಿ, ಚೊಚ್ಚಲ ಹೆರಿಗೆ, ಬಯಕೆ, ಜೊತೆಗೆ ಒಂದಷ್ಟು ಕಣ್ಣೀರು, ಗಂಡ ಇಲ್ಲ ಅಲ್ವಾ ಅನ್ನುವಂತಹ ನೋವು, ಜೊತೆಗೆ ಗಂಡನ ಅಸಲಿ ಮುಖವಾಡ ಈಗ ತೆರೆದುಕೊಳ್ತಿರೋದನ್ನು ನೋಡಿದ್ರೆ ಹೇಗೆ ನಂಬೋದು, ಹೇಗೆ ಬಿಡೋದು ಅನ್ನುವಂಥ ಪ್ರಶ್ನೆ. ಮತ್ತೊಂದು ಕಡೆ ಈಕೆಯ ಕಣ್ಣೀರು, ಈಕೆಯ ವೇದನೆ, ಈಕೆಯ ತಿರುಗಾಟ. ಗಂಡ ಬೇಕು, ಗಂಡನ ಜೊತೆಗೆ ನಾನು ಇರಬೇಕು, ಗಂಡ ನನ್ನ ಜೊತೆಗೇ ಇರಬೇಕು ಅನ್ನುವಂತಹ ಬಯಕೆ. ಅದರ ಜೊತೆಗೆ ಗಂಡ ಏನೇ ತಪ್ಪು ಮಾಡಿದರೂ ಕೂಡ ಗಂಡನೇ ಅಲ್ವಾ ಅಂತೇಳಿ ಗಂಡನನ್ನು ಬಿಡಿಸ್ಕೊಂಡು ಬರ್ತಿರುವಂತಹ ಪ್ರಯತ್ನ. ಜೊತೆಗೆ ದೇವಸ್ಥಾನಗಳಿಗೆ ಹೋಗುವಂಥದ್ದು, ದೇವರಿಗೆ ಪೂಜೆಯನ್ನು ಮಾಡುವಂಥದ್ದು, ವಿಶೇಷವಾದಂತಹ ಹರಕೆಯನ್ನು ಹೊತ್ಕೊಳ್ಳುವಂಥದ್ದು, ದಿನಕ್ಕೊಂದು ದೇವಸ್ಥಾನ, ದಿನಕ್ಕೊಂದು ಟೆಂಪಲ್, ಈ ರೀತಿ ಅಲ್ಲಿಗೆ ಹೋಗಿ ಹರಕೆಯನ್ನು ಹೊರುವಂಥದ್ದು, ಈ ರೀತಿಯಾದಂತಹ ಒಂದು ಪ್ರಯತ್ನ. ಇನ್ನೊಂದು ಕಡೆ ಮಗನ ಕಣ್ಣೀರು. ಆಳೆತ್ತರದ ಮಗ ಎಲ್ಲವನ್ನು ಕೂಡ ನೋಡಿ ಅರ್ಥ ಮಾಡ್ಕೊಳ್ತಾನೆ. ಆದರೆ ಅಪ್ಪ ಇವತ್ತು ಹತ್ಯೆ ಮಾಡಿದಂಥ ಕೇಸ್ನಲ್ಲಿ ಜೈಲು ಸೇರಿದ್ದನ್ನು ಆತ ಹೇಗೆ ಸಹಿಸ್ಕೊಳ್ತಾನೆ? ಹೀಗೆ ಬೇರೆಯದೇ ರೀತಿಯಾದಂಥ ಸ್ಟೋರಿ, ಅಲ್ಲೊಂದು ಥರ ಇಲ್ಲೊಂದು ಥರ, ಆದರೆ ನೋವು ಕಣ್ಣೀರು ಒಂದೇ ಥರದ್ದು. ಆದರೆ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು ದರ್ಶನ್ ಮಾಡಿದಂಥ ತಪ್ಪು, ಜೊತೆಗೆ ರೇಣುಕಾ ಸ್ವಾಮಿ ಮಾಡಿದಂಥ ಎಡವಟ್ಟು. ಇದೆರಡನ್ನು ಕೂಡ ನಾವು ಗಮನಿಸಲೇಬೇಕು. ನೋ ಡೌಟ್, ರೇಣುಕಾ ಸ್ವಾಮಿಗೆ ಇವತ್ತು ಈ ಸ್ಥಿತಿ ಬರೋದಕ್ಕೆ ರೇಣುಕಾ ಸ್ವಾಮಿಯೇ ಕಾರಣ ಅನ್ನೋದಕ್ಕೆ ಆತ ಮಾಡಿದಂಥ ಚಾಟ್ಗಳು, ಆತ ಮಾಡ್ತಿದ್ದಂಥ ಕಮೆಂಟ್ಸ್ಗಳು, ಆತ ಬಳಸ್ತಿದ್ದಂಥ ಪದಗಳೇ ಸಾಕ್ಷಿಯಾಗಿ ನಿಲ್ತಾ ಆತನನ್ನು ಬಹುಶಃ ಇವತ್ತು ದರ್ಶನ್ ಆ್ಯಂಡ್ ಗ್ಯಾಂಗ್ ಮುಗಿಸ್ತಾ ಇದ್ದಿದ್ರೆ ನಾಳೆ ಇನ್ನೊಂದು ಯಾರೋ ಒಬ್ಬರು ಇದೇ ರೀತಿಯಾಗಿ ಮಾಡ್ತಿದ್ರು ಅಥವಾ ಕೈಕಲ್ ಮುರಿದು ಹಾಕ್ತಿದ್ರು. ಯಾಕಂತೇಳಿದ್ರೆ ಈತನ ಚಪಲ ಅಥವಾ ಆತನ ಚಟ ಇದೆಯಲ್ಲ, ಕೆಟ್ಟದಾಗಿ ಮೆಸೇಜ್ ಮಾಡುವಂಥ ಚಟ ಆ ಮಟ್ಟಕ್ಕೆ ಹೋಗಿ ಆಗಿತ್ತು. ಅವನು ಮಾಡಿದಂಥ ಮೆಸೇಜ್ಗಳ ಬಗ್ಗೆ ಬಹುಶಃ ಈ ಹಿಂದಿನ ಸ್ಟೋರಿಗಳನ್ನು ನೀವು ನೋಡ್ತಾ ಹೋದರೆ ಅಕ್ಷರಶಃ ಬೆಚ್ಚಿ ಬೀಳ್ತೀರ. ಅಂತಹ ವಿಕೃತನ ರೀತಿ ಆತ ಮೆಸೇಜ್ ಮಾಡ್ತಿದ್ದ. ಈಗ ಈತನ ಚಟಕ್ಕೆ ಅಥವಾ ಈತನ ವಿಕೃತತನಕ್ಕೆ ಬಲಿಯಾಗಿದ್ದು ಮಾತ್ರ ಪಾಪ ಆ ಹೆಣ್ಮಕ್ಳು ಅನ್ನೋದನ್ನು ಗಮನಿಸಬೇಕು. ರೇಣುಕಾಸ್ವಾಮಿ ಪತ್ನಿ ಹಾಗೂ ದರ್ಶನ್ ಪತ್ನಿ ಇಬ್ಬರ ಎದುರು ಸವಾಲುಗಳ ದೊಡ್ಡ ಬೆಟ್ಟವೇ ಬಂದು ನಿಂತಿದೆ. ಇಬ್ಬರು ಸಹ ಕಾದಾಡ್ತಾ ಇದ್ದಾರೆ, ಹೋರಾಡ್ತಾ ಇದ್ದಾರೆ. ಆದರೆ ತುಸು ಹೆಚ್ಚು ಸಂಕಟ ಅನುಭವಿಸ್ತಾ ಇರೋದು ರೇಣುಕಾಸ್ವಾಮಿಯ ಪತ್ನಿ ಸಹನ. ಅಷ್ಟಕ್ಕೂ ಆಕೆ ತುಂಬು ಗರ್ಭಿಣಿ. ಆಕೆ ಬಯಕೆಯನ್ನು ಹೇಳ್ಕೊಳ್ಬೇಕಾದಂಥ ಸಂದರ್ಭ ಇದು. ಇವತ್ತು ನಾಳೆ ಹೊರಗೆ ಬರುವಂತಹ ಆ ಮಗುಗೆ, ನೂರಾರು ಕನಸುಗಳನ್ನು ಹೊತ್ತು ಬರುವಂಥ ಮಗುಗೆ ಬೇರೆಯದೇ ರೀತಿಯಾದಂಥ ಬದುಕನ್ನು ತೋರಿಸಬೇಕಾದಂತಹ ಕ್ಷಣ ಇದು. ಆ ಮಗು ಹೊರಗಡೆ ಬಂದ ಮೇಲೆ ಎಲ್ಲಿ ನನ್ನಪ್ಪ ಅಂತೇಳಿ ಕೇಳಿದರೆ ಆಕೆ ಏನು ಹೇಳ್ತಾಳೆ? ನಿನ್ನಪ್ಪನನ್ನು ಈ ನಟ ದರ್ಶನ್, ಆತನ ಫೋಟೋವನ್ನು ತೋರಿಸಿ ಈ ನಟ ದರ್ಶನ್ ಸಾಯಿಸಿಬಿಟ್ರು ಮಗ ಅಂತ ಹೇಳ್ಬಿಟ್ಟು ಏನಾದರೂ ಹೇಳಿದ್ರೆ ಆ ಮಗು ಹೇಗೆ ತಾನೇ ಅದನ್ನು ಸಹಿಸ್ಕೊಳ್ಳುತ್ತೆ? ಇನ್ನೂ ವಿಚಿತ್ರ ಮತ್ತು ಇನ್ನೂ ಆಘಾತಕಾರಿ ಅಂತ ಹೇಳಿದ್ರೆ, ನಿನ್ನಪ್ಪ ಇಂಥವನು ಕಣಪ್ಪ ಅಂತ ಹೇಳ್ಬಿಟ್ಟು ಆ ಮಗುವಿನ ಎದುರುಗಡೆ ಹೇಳೋಕ್ಕೆ ಸಾಧ್ಯನಾ? ಹೇಳಿದ್ರೆ ಆ ಮಗು ಆ ಅಪ್ಪನನ್ನು ನೋಡುವಂಥ ರೀತಿ ಯಾವ ರೀತಿ ಇರ್ಬೋದು? ಇಫ್ ಇಟ್ ಇನ್ ಕೇಸು ಗಂಡು ಮಗು ಅಥವಾ ಹೆಣ್ಣು ಮಗು, ಯಾವುದೋ ಒಂದು ಮಗು, ಆ ಎರಡು ಮಗುಗಳ ಅಥವಾ ಆ ಮಕ್ಕಳ ಮನಸ್ಸಿನ ಮೇಲೆ ಬೀರುವಂಥ ಪರಿಣಾಮ ಯಾವ ರೀತಿ ಇರ್ಬೋದು? ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅಷ್ಟಕ್ಕೆ ಇದು ಮುಗಿಯೋದಿಲ್ಲ, ಅಷ್ಟಕ್ಕೆ ಇದು ಅಂತ್ಯ ಆಗೋದು ಕೂಡ ಇಲ್ಲ. ಬಳ್ಳಾರಿ ಜೈಲಿನಲ್ಲಿ ಗೋಳಾಡ್ತಿರುವಂಥ ದರ್ಶನ್ ಉಳಿಸಿಕೊಳ್ಳೋದಕ್ಕೆ ಅಥವಾ ಆ ದರ್ಶನನ್ನು ಹೊರಗಡೆ ತರೋದಕ್ಕೆ ಪತ್ನಿ ವಿಜಯಲಕ್ಷ್ಮಿ ಕಾನೂನಿನ ಯುದ್ಧಕ್ಕೆ ನಿಂತಿದ್ದಾರೆ. ಸೂಪರ್ ಸ್ಟಾರ್ ಅನ್ನುವಂಥ ಪಟ್ಟ ಇರುತ್ತೋ ಹೋಗುತ್ತೋ ಅನ್ನುವಂಥ ಆತಂಕ ದರ್ಶನ್ಗೆ ಇದ್ದರೆ, ಇಲ್ಲಿ ಪತ್ನಿಗೆ ಆತನ ಸೂಪರ್ ಸ್ಟಾರ್ ಪಟ್ಟ ಸಾಯಲಿ, ಒಂದು ಸಲ ಹೊರಗಡೆ ಬಂದರೆ ಸಾಕಪ್ಪ ಅಂಥೇಳಿ ಆಕೆ ಬಯಕೆ. ಒಂದೇ ವರ್ಷಕ್ಕೆ ಗಂಡನನ್ನು ಕಳೆದುಕೊಂಡಂಥ ರೇಣುಕಾಸ್ವಾಮಿಯ ಪತ್ನಿ ಸಹನ ಬಹುದೊಡ್ಡ ನೋವಿನಲ್ಲಿದ್ದಾರೆ. ಕಳೆದುಕೊಂಡಿದ್ದು ಹೆಚ್ಚೆ, ಉಳಿಸಿಕೊಳ್ಳಬೇಕಾಗಿರೋದು ಕೂಡ ಹೆಚ್ಚೆ. ಗರ್ಭದಲ್ಲಿ ಮಗುವಿನ ಬೆಳವಣಿಗೆ ಕುಂಠಿತವಾಗ್ತಿರೋದನ್ನು ಸುಮ್ಮನೆ ಬಿಡೋಕ್ಕೆ ಸಾಧ್ಯವಿಲ್ಲ. ಅದು ಒಂದು ಜಸ್ಟ್ ಪಾಸಿಂಗ್ ಮಾತು ಕೂಡ ಅಲ್ಲ. ದಿನವೂ ನೆಮ್ಮದಿಯಾಗಿ ಪೌಷ್ಟಿಕ ಆಹಾರ ತಿನ್ನಬೇಕಾಗಿದ್ದಂಥ ಸಹನ ಬಿಕ್ಕಿಳಿಸ್ತಾನೆ ಇದ್ದಾರೆ. ಸರಿಯಾಗಿ ಊಟ ಸೇರ್ತಾ ಇಲ್ಲ. ಇದರ ಮಧ್ಯೆ
ದಿನಗಳು ಉರುಳ್ತಾನೆ ಇದ್ದಾವೆ. ಸಹನ 8 ತಿಂಗಳ ತುಂಬು ಗರ್ಭಿಣಿ ಇವತ್ತಿಗೆ. ಇನ್ನೆರಡು ತಿಂಗಳು ಬಿಟ್ಟರೆ ಸಹನ ಮಗುವಿಗೆ ಜನ್ಮವನ್ನು ಕೊಡುವಂಥ ಸಮಯ ಬಂದುಬಿಡುತ್ತೆ. ರೇಣುಕಸ್ವಾಮಿ ತಾಯಿ ರತ್ನಪ್ರಭಾ ಪಾಲಿಗೆ ಸೊಸೆ ಹಾಗೂ ಹುಟ್ಟಲಿರುವಂಥ ಮಗುವೇ ಸರ್ವಸ್ವ. ತನ್ನ ಮಗನೇ ಮತ್ತೆ ಹುಟ್ಟಿ ಬರ್ತಾನೆ ಅನ್ನುವಂಥ ಆಸೆಯಲ್ಲಿದ್ದಂಥ ಕಾಶಿನಾಥಯ್ಯ ರತ್ನಪ್ರಭರಿಗೆ ಸೊಸೆಯ ಆರೋಗ್ಯದ ಸಮಸ್ಯೆ ದೊಡ್ಡ ಸಂಕಟವನ್ನು ತಂದಿಟ್ಟಿದೆ. ಇದೇ ಹೊತ್ತಿಗೆ ತಾಯಿ ಸರಿಯಾಗಿ ಊಟವನ್ನು ಮಾಡಲಿ ಅಂತ ಹೇಳಿಬಿಟ್ಟು ಅತ್ತೆಯಾಗಿ ರತ್ನಪ್ರಭಾ ಸೊಸೆಯ ಬಯಕೆ ಏನು ಅನ್ನೋದನ್ನು ಕೇಳಿ ಈಡೇರಿಸುವಂಥ ಯತ್ನವನ್ನು ಮಾಡ್ತಾರೆ. ಪತಿ ಗರ್ಭಿಣಿ ಪತ್ನಿಯ ಬಯಕೆ ಈಡೇರಿಸಬೇಕು. ಆದರೆ ರೇಣುಕಸ್ವಾಮಿ ಇಲ್ಲದ ಕಾರಣ ಅತ್ತೆಯೇ ಸೊಸೆಯ ಎಲ್ಲ ಬಯಕೆಗಳನ್ನು ಕೇಳ್ತಾ ಇದ್ದಾರೆ, ಈಡೇರಿಸ್ತಿದ್ದಾರೆ. ಈ ಸಂದರ್ಭ ಸಹನ ಹೇಳಿದ ಮಾತಿಗೆ ರೇಣುಕಸ್ವಾಮಿಯ ತಾಯಿ ಬಿಕ್ಕಳಿಸಿ ಹತ್ತಿದ್ದಾರೆ. ಅಷ್ಟಕ್ಕೂ ತುಂಬು ಗರ್ಭಿಣಿ ಕೇಳಿದಂಥ ಬಯಕೆ ಏನು ಗೊತ್ತಾ? ಇಂಥ ಹೊತ್ತಿನಲ್ಲಿ ಗಂಡ ಇರಬೇಕಾಗಿತ್ತು. ಗಂಡನೇ ಇದ್ದಿದ್ದರೆ ಗರ್ಭಿಣಿ ಪತ್ನಿಯನ್ನು ಹೇಗೆಲ್ಲ ನೋಡಿಕೊಳ್ತಿದ್ದ. ತನ್ನ ಕಂದಮ್ಮನ ಮುಖವನ್ನು ನೋಡಲು ಮೊದಲು ಗಂಡನೇ ನೋಡಬೇಕು ಅನ್ನುವಂಥ ಬಯಕೆ ಸಹಜವಾಗಿ ಇರ್ತದೆ. ಅದೇ ಆಸೆಯನ್ನು ಸಹನ ಕೂಡ ಹೊಂದಿದ್ರಂತೆ. ಈ ಬಗ್ಗೆ ರೇಣುಕಸ್ವಾಮಿ ಸಹನ ಮಾತನಾಡಿಕೊಂಡಿದ್ರಂತೆ. ಮಗುವಿಗೆ ಒಳ್ಳೆ ಶಿಕ್ಷಣವನ್ನು ಕೊಡಿಸ್ಬೇಕು ಅನ್ನುವಂಥ ಗುರಿಯನ್ನು ದಂಪತಿ ಹಾಕ್ಕೊಂಡಿದ್ರಂತೆ. ಆದ್ರೀಗ ಗಂಡನೇ ಇಲ್ಲ. ಮಗುವಿನ ಬೆಳವಣಿಗೆ ಸಹ ಕುಂಠಿತಗೊಂಡಿದೆ. ಇದೆಲ್ಲದರ ಮಧ್ಯೆ ಸಹನ ಒದ್ದಾಡ್ತಾ ಇದ್ದಾರೆ. ಈ ನಡುವೆ ಈ ರೇಣುಕಸ್ವಾಮಿಯ ಬಗ್ಗೆ ಬರ್ತಿರುವಂತಹ ಒಂದೊಂದು ವಿಚಾರಗಳು ಮತ್ತು ಆತ ಮೆಸೇಜ್ ಮಾಡ್ತಿದ್ದಂಥ ಶೈಲಿ, ಆತ ಮೆಸೇಜ್ ಮಾಡಿದ್ದಂತಹ ಸ್ಕ್ರೀನ್ಶಾಟ್ಸು ಇವೆಲ್ಲವನ್ನು ಕೂಡ ನೋಡಿ ಸ್ವತಃ ರೇಣುಕಸ್ವಾಮಿಯ ಮನೆಯವರು, ಹೆತ್ತ ತಂದೆ ತಾಯಿ ಜೊತೆಗೆ ಕಟ್ಕೊಂಡಂಥ ಹೆಂಡತಿ, ಇದೇನಪ್ಪ ನನ್ನ ಗಂಡ ಇಂತಹ ವಿಕೃತನ ಅಂಥೇಳಿ ಮತ್ತೊಂದು ಕಡೆಯಿಂದ ಆತಂಕದಲ್ಲಿದ್ದಾರೆ. ಇವರಿಗಂತೂ ಅಪ್ಪ ಅಮ್ಮನಿಗಂತೂ ನಂಬೋಕೆ ಸಾಧ್ಯವಾಗ್ತಿಲ್ಲ. ಇದು ಸುಳ್ಳು ಅನ್ನೋ ರೀತಿಯಲ್ಲಿ ಅವರು ಭಾವಿಸ್ತಿದ್ದಾರೆ. ಆದರೆ ಅದನ್ನು ಡೈಜೆಷನ್ ಮಾಡ್ಕೊಳ್ಳುವಂಥ ಶಕ್ತಿ ಅವರಲ್ಲಿ ಇಲ್ಲ ಅನ್ನೋದು ವಾಸ್ತವ. ಇನ್ನು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಾಗೂ ರೇಣುಕಸ್ವಾಮಿ ಪತ್ನಿ ಸಹನ ಇಬ್ಬರು ಕೂಡ ಮೌನಕ್ಕೆ ಶರಣಾಗಿದ್ದಾರೆ. ಆರಂಭದಲ್ಲಿ ಪತಿಯನ್ನು ಕಳೆದುಕೊಂಡ ನೋವಿನಲ್ಲಿ ಮಾತನಾಡ್ತಿದ್ದಂಥ ಸಹನ ಇತ್ತೀಚೆಗೆ ಮಾಧ್ಯಮಗಳ ಮುಂದೆ ಮಾತನಾಡ್ತಾ ಇಲ್ಲ. ಅಷ್ಟೇ ಅಲ್ಲ, ಯಾರೊಂದಿಗೂ ಕೂಡ ಹೆಚ್ಚು ಮಾತನಾಡದೆ ಮೌನಕ್ಕೆ ಶರಣಾಗಿರುವಂಥ ಸಹನ ಮಗುವನ್ನು ಉಳಿಸಿಕೊಳ್ಳೋದಕ್ಕೆ ಅದೆಷ್ಟರ ಮಟ್ಟಿಗೆ ಸಹನ ಅನ್ನುವಂಥ ಹೆಣ್ಣು ಮಗಳು ಕಾದಾಡ್ತಾ ಇದ್ದಾಳೆ ಅಂದರೆ, ಮಗುವಿನ ಬಗ್ಗೆ ಪತಿಯೊಂದಿಗೆ ಕಂಡಿದ್ದ ಕನಸುಗಳೆಲ್ಲ ಕಣ್ಣೆದುರೇ ಚೂರು ಚೂರಾಗಿದೆ. ಇಂತಹ ಹೊತ್ತಿನಲ್ಲಿ ಗರ್ಭದಲ್ಲಿ ಮಿಸುಕಾಡುತ್ತಿರುವಂತಹ ಜೀವ ಆರೋಗ್ಯವಾಗಿ ಇರಬೇಕಾಗಿದೆ. ಅದಕ್ಕಾಗಿಯೇ ಸಂಕಷ್ಟದ ಮಧ್ಯೆಯೂ ಮಗುವಿಗಾಗಿ ನಗಬೇಕಾಗಿದೆ. ಎಲ್ಲವನ್ನು ಕೂಡ ಮರೆತು ನಿಲ್ಲಬೇಕಾಗಿದೆ. ನಾಳೆ ಹುಟ್ಟಲಿರುವಂಥ ಮಗುವಿಗೆ ಅಪ್ಪ ಎಲ್ಲಿ ಅಂತೇಳಿ ಕೇಳಿದರೆ ಏನು ಹೇಳಬೇಕು ಅನ್ನುವಂತಹ ಬಹುದೊಡ್ಡದು ಕೂಡ ಈ ಸಹನಳನ್ನು ಕಾಡ್ತಾ ಇದೆ. ರೇಣುಕಸ್ವಾಮಿ ಹತ್ಯೆ ಕೇಸಲ್ಲಿ ದರ್ಶನ್ ಅರೆಸ್ಟ್ ಆಗಿದ್ದಂತಹ ದಿನದಿಂದ ಇಲ್ಲಿಯ ತನಕ ವಿಜಯಲಕ್ಷ್ಮಿ ಸುಮ್ಮನೆ ಕುಳಿತೇ ಇಲ್ಲ. ಸರಿಯಾಗಿ ಬಹುಶಃ ಒಂದು ಹೊತ್ತು ಕೂಡ ಊಟ ಮಾಡಿಲ್ಲ. ಮೊದಲು ಕೌಟುಂಬಿಕ ಸಮಸ್ಯೆಗಳನ್ನು ಬಗೆಹರಿಸ್ತಾ ಇದ್ದರೆ, ನಂತರ ತಮ್ಮ ಅಮ್ಮ ಇವರ ಜೊತೆಗೆ ಮಾತು ಬಿಟ್ಟಿದ್ದಂತಹ ದರ್ಶನ್ ಬಳಿಗೆ ಮೀನಮ್ಮ ದಿನಕರನ್ನು ಕರ್ಕೊಂಡು ಬಂದಿದ್ದು ಕೂಡ ಇದೇ ವಿಜಯಲಕ್ಷ್ಮಿ. ಈ ಮೂಲಕ ಬೇರುಗಳನ್ನು ಬಿಗಿಗೊಳಿಸಿದಂಥ ವಿಜಯಲಕ್ಷ್ಮಿ ಹಂತ ಹಂತವಾಗಿ ದರ್ಶನ್ಗೆ ಧೈರ್ಯ ಹೇಳ್ತಾ ಬಂದರು. ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಆದ ನಂತರ ವಿಜಯಲಕ್ಷ್ಮಿ ಈಗಾಗಲೇ 2 ಸಲ ಬಂದಿದ್ದಾರೆ. 2 ಸಲ ಬಂದು ಧೈರ್ಯಲಕ್ಷ್ಮಿ ಅಂತ ಇದ್ದಾರೆ. ಯಾವಾಗ ರಾಜಾತಿಥ್ಯದ ಕಾರಣಕ್ಕೆ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಪತಿ ದರ್ಶನ್ ಶಿಫ್ಟ್ ಆದರೂ ಮತ್ತಷ್ಟು ಕೇಸ್ಗಳು ಬೀಳೋಕೆ ಶುರುವಾದವು. ಅದು ಯಾವಾಗ ಚಾರ್ಜ್ ಶೀಟ್ ಕೂಡ ಬಿತ್ತೋ ವಿಜಯಲಕ್ಷ್ಮಿ ಕುಗ್ಗಲು ಆರಂಭಿಸಿದ್ದಾರೆ. ಸದಾ ಧೈರ್ಯ ಹೇಳ್ತಿದ್ದಂಥ ವಿಜಯಲಕ್ಷ್ಮಿ ಸೆಪ್ಟೆಂಬರ್ 5ರಂದು ದರ್ಶನನ್ನು ಕಂಡ ಕೂಡಲೇ ಬಿಕ್ಕಳಿಸಿ ಹತ್ತಿದ್ದಾರೆ. ದರ್ಶನ್ ಭೇಟಿ ಬಳಿಕ ಮಾಧ್ಯಮದ ಮುಂದೆ ಕಾಣಿಸಿಕೊಂಡಂಥ ವಿಜಯಲಕ್ಷ್ಮಿ ಕಣ್ಣುಗಳು ಇದನ್ನೇ ಹೇಳ್ತಾ ಇತ್ತು ಕೂಡ. ಹಾಗಾಗಿ ನಾನಿನ್ನ ಬಿಡಲಾರೆ ಅಂತ ಹೇಳಿಬಿಟ್ಟು ಲಕ್ಷ್ಮಿಯಂತೆ ರಾಘವೇಂದ್ರ ಸ್ವಾಮಿಯ ಸನ್ನಿಧಿಯಲ್ಲಿ, ನಾನಿನ್ನ ಬಿಡಲಾರೆ ಲಕ್ಷ್ಮಿಯಂತೆ ರಾಘವೇಂದ್ರ ಸನ್ನಿಧಿಯಲ್ಲಿ ಬಿಡನ್ನು ನಿನ್ನ ಪಾದ ಗುರುವೆ. ಹಾಗಾಗಿ ನಾನಿನ್ನ ಬಿಡಲಾರೆ ಲಕ್ಷ್ಮಿಯಂತೆ ರಾಘವೇಂದ್ರ ಸ್ವಾಮಿಯ ಸನ್ನಿಧಾನದಲ್ಲಿ ಬಿಡನ್ನು ನಿನ್ನ ಪಾದ ಗುರುವೆ ಅಂತೇಳ್ಬಿಟ್ಟು ಬೇಡಿಕೊಂಡಿದ್ದಾರೆ. ಪತಿಯ ಬಿಡುಗಡೆಗಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ಇಲ್ಲಿ ವಿಜಯಲಕ್ಷ್ಮಿ ಅಂತೂ ತಪ್ಪು ಮಾಡಿಲ್ಲ, ಆದರೆ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ಅನುದಿನವೂ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಹಾಗೆಯೇ ಸಹನ ಕೂಡ ಇಲ್ಲಿ ತಪ್ಪಂತೂ ಮಾಡಿಲ್ಲ, ಆದರೂ ಕೂಡ ಬಹುದೊಡ್ಡ ಶಿಕ್ಷೆಯನ್ನು ಅನುಭವಿಸ್ತಿದ್ದಾರೆ. ಈ 2 ಹೆಣ್ಣಿನ ಸಂಕಟ ಹೆಚ್ಚು ಕಮ್ಮಿ ಒಂದೇ ರೀತಿ ಇದೆ. ಆದರೆ ತುಸು ಹೆಚ್ಚೆ ನೋವು ರೇಣುಕಸ್ವಾಮಿ ಪತ್ನಿ ಸಹನರದ್ದು. ಇದರಲ್ಲೂ ಒಂದು ಸಾಮ್ಯತೆ ಏನು ಅಂದರೆ ಮೌನ. ತುಂಬಾ ಕಡಿಮೆ ಮಾತನಾಡುವ ಈ ಹೆಣ್ಣು ಮಕ್ಕಳು ಮೌನ ಹೋರಾಟವನ್ನೇ ಮಾಡ್ತಾ ಇದ್ದಾರೆ. ತುಂಬು ಗರ್ಭಿಣಿ, ಚೊಚ್ಚಲ ಹೆರಿಗೆ ಸಂದರ್ಭ ಗಂಡನನ್ನು ನೋಡಬೇಕು ಅಂತೇಳಿ ಬಯಸ್ತಾ ಇದ್ದಾಳೆ. ಹೇಗಾದರೂ ಮಾಡಿ ಗಂಡನನ್ನು ಕಾಪಾಡಿಕೊಳ್ಬೇಕು ಅಂತ ಹೇಳಿಬಿಟ್ಟು ವಿಜಯಲಕ್ಷ್ಮಿ ಒದ್ದಾಡ್ತಿದ್ದಾಳೆ. ಹಾಗಾಗಿ ಇಬ್ಬರು 2 ಬಯಕೆಗಾಗಿ ಮೌನ ಹೋರಾಟವನ್ನೇ ಮಾಡ್ತಿದ್ದಾರೆ. ತಪ್ಪೇ ಮಾಡದ ಈ ತಾಯಂದಿರಿಗೆ ಶಿಕ್ಷೆ ಯಾಕೆ? ರೇಣುಕಸ್ವಾಮಿಯನ್ನು ಕಳೆದುಕೊಂಡಂಥ ತಂದೆ ತಾಯಿಗಂತೂ ಮಗ ಸಿಗಲ್ಲ. ಕೊನೆಯ ಪಕ್ಷ ಸಹನ ಗರ್ಭದಲ್ಲಿರುವ ಮಗುವಾದರೂ ಆರೋಗ್ಯವಂತವಾಗಿ ಹುಟ್ಟಿದರೆ ಹೊಸದೊಂದು ಬದುಕು ತೆರೆದುಕೊಳ್ಳುತ್ತೆ ಅನ್ನೋದು ಇವರ ಬಯಕೆ, ನಂಬಿಕೆ.
ಅದು ಆಗಲಿ ಅನ್ನೋದು ಎಲ್ಲರ ಆಶಯ. ನಿಮಗೇನಿಸುತ್ತೆ ಸ್ನೇಹಿತರೆ ಈ ಇಬ್ಬರ ಹೋರಾಟದ ಬಗ್ಗೆ, ಎರಡು ಹೆಣ್ಮಕ್ಳ ಈ ಹೋರಾಟದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೀವೇನು ಧೈರ್ಯದ ಮಾತುಗಳನ್ನು ಇವರಿಗೆ ಹೇಳೋಕ್ಕೆ ಇಚ್ಛೆ ಪಡ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.